ರಾಣೆಬೆನ್ನೂರು ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವರ ಸುವರ್ಣ ಮಹೋತ್ಸವಕ್ಕೆ ಸಿದ್ದರಾಮಯ್ಯನವರ ಆಗಮನ. ಜನ ಸೇರುವ ನಿರೀಕ್ಷೆ. ಅನ್ನದಾಸೋಹದ ವ್ಯವಸ್ಥೆಯನ್ನ ಹೊತ್ತ ಮಂಜಯ್ಯ ಚಾವಡಿ, ಶಿವಣ್ಣ ಮತ್ತು ಗಂಗಣ್ಣ. ಊಟದ ವ್ಯವಸ್ಥೆ, ವೇದಿಕೆಯ ಸಿದ್ಧತೆ, ಪೊಲೀಸರ ಬಿಗಿ ಬಂದೋಬಸ್ತ್, ಕಳೆಗಟ್ಟಿದ ನಿಟ್ಟೂರು ಗ್ರಾಮ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವರ ಸುವರ್ಣ ಮಹೋತ್ಸವಕ್ಕೆ ನಾಡಿನ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ. ಒಂದು ಕಡೆ ತಾಲೂಕಿನಾದ್ಯಂತ ಪೊಲೀಸರ ಬಿಗಿ ಬಂದೋಬಸ್ತ್ ಏರ್ಪಟ್ಟಿದ್ರೆ, ಇನ್ನ ನಿಟ್ಟೂರು ಗ್ರಾಮದಲ್ಲಿ ತರೇವಾರಿಯ ಅಡಿಗೆ ಸಿದ್ಧತೆಗಳು ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಬೃಹತ್ ವೇದಿಕೆಯ ಸಿದ್ಧತೆ ಕೂಡ ನಡೀತಾ ಇದೆ. ಇನ್ನ ಕಾರ್ಯಕ್ರಮಕ್ಕೆ ಬರುವಂತಹ ತಾಲೂಕಿನ ಜನತೆಗೆ ಜೊತೆಗೆ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ, ಅಧಿಕಾರಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಅನ್ನದಾಸೋಹದ ವ್ಯವಸ್ಥೆಯನ್ನ ಮಾಡಿದ್ದು. ಇಡೀ ಅನ್ನದಾಸೋಹದ ವ್ಯವಸ್ಥೆಯನ್ನ ಮಂಜಯ್ಯ ಚಾವಡಿ, ಶಿವಣ್ಣ ಮತ್ತು ಗಂಗಣ್ಣವರು ಹೊತ್ತು ಮುಂದೆ ನಿಂತು ಕಾರ್ಯಕ್ರಮದ ಅನ್ನದಾಸೋಹದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಿರ್ಮಿಸುತ್ತಿರುವಂತಹ ದೃಶ್ಯಗಳು ಕಂಡುಬಂದವು. ಇನ್ನ ಬೃಹತ್ ಗಾತ್ರದ ಪಾತ್ರೆಗಳಲ್ಲಿ ತರೇವಾರಿ ಅಡುಗೆಗಳು ಸಿದ್ಧವಾಗ್ತಾ ಇದ್ದು, ಇನ್ನ 10 ಜನ ಅಡಿಗೆ ಭಟ್ಟರು, ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಒಂಥರ ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ಇನ್ನ ಗ್ರಾಮಸ್ಥರ ಜೊತೆಗೂಡಿ ನಿಟ್ಟೂರು ನನ್ನ ಗ್ರಾಮವೆಂದು ಇಡೀ ಗ್ರಾಮದವರ ಜೊತೆಗೂಡಿ ಮಂಜಯ್ಯ ಚಾವಡಿ ಮತ್ತು ಸಂಗಡಿಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಒಂಥರ ಗ್ರಾಮಕ್ಕೆ ಕಳೆಗಟ್ಟಿದಂತೆ ಕಾಣಿಸ್ತಾ ಇತ್ತು. ರಾಜ್ಯದ ಮುಖ್ಯಮಂತ್ರಿಗಳೀಗ ನಮ್ಮ ಹಾವೇರಿ ಜಿಲ್ಲೆಗೆ ಬರ್ತಾ ಇರುವಂತದ್ದು, ಅದರಲ್ಲೂ ನಮ್ಮ ರಾಣೆಬೆನ್ನೂರು ತಾಲೂಕಿನ ನಿಟ್ಟೂರಿಗೆ ಬರ್ತಾ ಇದ್ದಾರೆ. ನಾಳೆಯ ಕಾರ್ಯಕ್ರಮಕ್ಕೆ ಇವತ್ತಿನಿಂದನೇ ಈಗ ಭರದಿಂದ ಸಿದ್ಧತೆ ಪ್ರಾರಂಭವಾಗಿರುವಂತದ್ದು. ನೀವೀಗ ನೋಡ್ತಾ ಹೋಗ್ಬೋದು. ನಾನೀಗ ರಾಣೆಬೆನ್ನೂರು ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿದ್ದೇನೆ. ಏನು ನಾಳೆ ನಡೆಯುವಂತ ಬೀರದೇವರ ಸುವರ್ಣ ಮಹೋತ್ಸವಕ್ಕೆ ಏನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸುತ್ತಿದ್ದಾರೆ. ಇದಕ್ಕೆ ಸರಿಸುಮಾರು 15,000 ಜನಸಂಖ್ಯೆಗೆ ಇಲ್ಲಿ ಊಟದ ಸಿದ್ಧತೆಯನ್ನ ಮಾಡ್ತಿರುವಂತದ್ದು. ನಾನೀಗ ಈ ಮಂಟಪದ ಕೆಳಭಾಗದಲ್ಲಿದ್ದೇನೆ. ನೀವು ನೋಡ್ತಾ ಹೋಗ್ಬೋದು. ನಾನೀಗ ತೋರಿಸ್ತಾ ಹೋಗ್ತೀವಿ. ನನ್ನ ಎಡಭಾಗದಲ್ಲಿ ಏನು ಊಟದ ತಯಾರಿ ಅಂತ ಶುರುವಾಗ್ತಿರುವಂತದ್ದು. ನಾಳೆ ಬರುವಂತಹ ಕಾರ್ಯಕ್ರಮಕ್ಕೆ ಸರಿಸುಮಾರು 15,000 ಜನಕ್ಕೆ ಬರುವ ಕಾರ್ಯಕ್ರಮಕ್ಕೆ ಬರುವಂತಹ ಎಲ್ಲಾ ಸಿದ್ದು ಅಭಿಮಾನಿಗಳಿಗಾಗಿರ್ಬೋದು, ಅಥವಾ ಊರಿನ ಗ್ರಾಮಸ್ಥಿಗಾಗಿರ್ಬೋದು, ಅಥವಾ ಅಕ್ಕಪಕ್ಕದ ಹಳ್ಳಿಯಿಂದ ಬರುವಂತಹ ಅಭಿಮಾನಿಗಳಿಗೆ ಈಗ ಊಟದ ಸಿದ್ಧತೆಯನ್ನ ಮಾಡ್ತಿರುವಂತದ್ದು. ಈಗ ನಾಳೆ ನಡೆಯುವಂತಹ ಸಿದ್ದರಾಮಯ್ಯನವರ ಕಾರ್ಯಕ್ರಮದ ಈ ಊಟದ ಉಸ್ತುವಾರಿಯನ್ನ ಹೊತ್ತಿರುವಂತಹ ಮಂಜಯ್ಯ ಚಾವಡಿ ಮತ್ತವರ ಸ್ನೇಹಿತರ ಮತ್ತು ಸಹೋದರರ ಬಳಗದವರು, ಶಿವಣ್ಣನವರು ಸೇರಿದಂತೆ ಹಲವು ಗ್ರಾಮಸ್ಥರು ಇಲ್ಲಿ ಭಾಗಿಯಾಗಿದ್ದಾರೆ. ನಾನೀಗ ಅವರೆಲ್ಲರನ್ನ ಮಾತನಾಡಿಸುವ ಪ್ರಯತ್ನವನ್ನ ಮಾಡ್ತಾರೆ. ನಾಳೆ ಶುರುವಾಗ್ತಿರುವಂತಹ ಈ ಕಾರ್ಯಕ್ರಮಕ್ಕೆ ಏನೆಲ್ಲ ಮೆನು ಇದೆ, ಎಷ್ಟೆಲ್ಲ ಜನಕ್ಕೆ ಅಡುಗೆಯ ಕಾರ್ಯ ಸಿದ್ಧತೆನ ನಡೆಸ್ತಿದ್ದಾರೆ ಅಂತ ಬನ್ನಿ ಮಾತನಾಡಿಸೋಣ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ. ಈಗ ನಾಳೆಗೆ ಸಿದ್ದರಾಮಯ್ಯನವರನ್ನ ಕರೆಸೋ ಉದ್ದೇಶ ಸರ್ ಇದು ಗ್ರಾಮಕ್ಕೆ? ಮೇಡಮ್, ಮೊದಲನೇದಾಗಿ ನಿಟ್ಟೂರು ಗ್ರಾಮದ ಆರಾಧ್ಯ ದೈವವಾಗಿರ್ತಕ್ಕಂಥ ಬೀರಲಿಂಗೇಶ್ವರ ದೇವರಿಗೆ ಪಾದಾರವೃಂದಗಳಲ್ಲಿ ನಮಸ್ಕರಿಸುತ್ತಾ, ಇವತ್ತೇನು ವಿಶೇಷವಾಗಿ ಈ ನಮ್ಮ ಬೀರಲಿಂಗೇಶ್ವರ ದೇವಸ್ಥಾನ ಉದ್ಘಾಟನೆ ಮಾಡಿ ಓಪನ್ ಆಗಿ ಸುಮಾರು 50 ವರ್ಷಗಳ ಕಾಲ ಸಮಯ ಆಗಿದೆ. ಅಂದರೆ ಸುಮಾರು 2 ತಲೆಮಾರುಗಳು ಕಳೆದೋಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟು ಜನರೆಲ್ಲ ಸೇರ್ಕೊಂಡು ನಮ್ಮ ರಾಣೆಬೆನ್ನೂರು ತಾಲೂಕಿನಲ್ಲಿ ಇರ್ತಕ್ಕಂಥ ನಿಟ್ಟೂರು ಗ್ರಾಮದಲ್ಲಿ ಇವತ್ತು 51 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಸುವರ್ಣ ಮಹೋತ್ಸವನ ಇಲ್ಲಿ ಆಚರಿಸಬೇಕು. ಅದು ವಿಜೃಂಭಣೆಯಿಂದ ಆಚರಿಸಬೇಕು. ನಮ್ಮ ಕುರುಬ ಸಮಾಜದ ನಾಯಕರಾಗಿರ್ತಕ್ಕಂಥ ನಾಡಿನ ದೊರೆ ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀಬೇಕು ಅನ್ನೋ ಉದ್ದೇಶದಿಂದ ಇಷ್ಟೊಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ಇಡೀ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಹಮ್ಮಿಕೊಂಡಿರ್ತಾರೆ. ಅದೇ ರೀತಿ 21 ಬೀರಲಿಂಗೇಶ್ವರ ದೇವರುಗಳನ್ನು ಸಹ ಕರೆಸ್ತಕ್ಕಂಥ ಸಾಹಸಕ್ಕೆ ಕೈ ಹಾಕಿರ್ತಾರೆ ಅಂತಂದ್ರೆ ಅದು ನಿಟ್ಟೂರು ಗ್ರಾಮಸ್ಥರ ಹೆಮ್ಮೆಯ ವಿಚಾರ ಅಂತ ನಾನು ಗೌರವದಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಸುತ್ತಮುತ್ತ ಇರತಕ್ಕಂಥ ಪ್ರತಿಯೊಂದು ಗ್ರಾಮಸ್ಥರಲ್ಲಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಇದೆ. ಅದೇ ರೀತಿ ವಿಶೇಷವಾಗಿ ಇವತ್ತೇನು ಈ ಮಹತ್ತರವಾದಂತಹ ಕಾರ್ಯಕ್ರಮ ನಡೀತಾ ಇದೆ, ಆ ಕಾರ್ಯಕ್ರಮದಲ್ಲಿ ನಾನು ಆಗಿರ್ಬೋದು, ಅಥವಾ ನಮ್ಮ ಶಿವಣ್ಣವರಾಗಿರ್ಬೋದು, ಮತ್ತು ನಮ್ಮ ಗಂಗಣ್ಣವರಾಗಿರ್ಬೋದು, ನಮ್ಮೆಲ್ಲರಿಗೂ ಒಂದು ಸುವರ್ಣ ಅವಕಾಶವನ್ನು ಕೊಟ್ಟಿರ್ತಾರೆ. ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಡೀತಾ ಇರತಕ್ಕಂಥ ಸುವರ್ಣ ಅವಕಾಶ ಯಾವ್ದಾದ್ರಿದೆ ಅದು ಅನ್ನದಾನ ಕಾರ್ಯಕ್ರಮ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂತ ಒಂದು ಮಹತ್ ಕಾರ್ಯವನ್ನ ನಮ್ಮ ಮೇಲೆ ಹಾಕಿರ್ತಕ್ಕಂಥ, ನಮಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ
ಮಾಡಿರ್ತಕ್ಕಂಥ ಈ ಗ್ರಾಮಸ್ಥರಿಗೆ ನಾನು ಚಿರಋಣಿ ಆಗಿರ್ತೀನಿ. ಯಾಕೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಅನ್ನದಾನ ಅಂತಕ್ಕಂಥದ್ದು ಮಹತ್ವವಾದದ್ದು. ಅದನ್ನ ಆ ಸೇವೆ ಮಾಡ್ತಕ್ಕಂಥ ಭಾಗ್ಯ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ದೊಡ್ಡ ಭಾಗ್ಯ ಅಂತೇಳಿ ನಾನು ಭಾವಿಸಿದ್ದೀನಿ ಮೇಡಮ್. ಎಷ್ಟು ಸುಮಾರು ಜನಕ್ಕೆ ಅಡಿಗೆ ಸಿದ್ಧತೆ ನಡೀತಾ ಇದೆ ಸರ್? ಸುಮಾರು ಎಷ್ಟು ವರ್ಷ 15 ರಾತ್ರಿನೂ ಸೇರಿದ್ರೆ ಒಂದು 20,000 ಜನ ಆಗ್ಬಿಡುತ್ತೆ ಮೇಡಮ್. ಈಗ ರಾತ್ರಿ ಕೂಡ ಒಂದು 5,000 ಜನದವರೆಗೂ ಊಟ ಮಾಡ್ತಾರೆ. ಯಾಕಂದ್ರೆ ಸುತ್ತಮುತ್ತ 21 ದೇವಸ್ಥಾನಗಳು, 21 ದೇವರುಗಳು ಕಡೆ ಬೀರ್ಲಿಂಗೇಶ್ವರ ದೇವರುಗಳು 21 ಊರಿಂದನೂ ಸಹ ಬರ್ತಾ ಇರೋದ್ರಿಂದ ಆ ಎಲ್ಲ ಗ್ರಾಮಸ್ಥರು ಮತ್ತೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಸುಮಾರು ನೈಟೇ ಒಂದು 7-8 ಸಾವಿರ ಜನ ಸೇರೋ ಒಂದು ಅವಕಾಶ ಇದೆ. ಅದ್ರ ಜೊತೆಲಿ ಮತ್ತೆ ಬೆಳಗ್ಗೆನೂ ಸಹ ಸುಮಾರು ಒಂದು 15,000 ಜನ ಅಂತೂ ಸೇರ್ತಾರೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಬರ್ತಾರೆ ಅನ್ನೋದ್ರ ಜೊತೆಗೆ ಇದು ಇಲ್ಲಿ ಇರ್ತಕ್ಕಂಥ ಎಲ್ಲಾ ರೈತರುಗಳಾಗಿರ್ಬೋದು, ಎಲ್ಲ ಪ್ರತಿಯೊಬ್ಬರ ಆರಾಧ್ಯ ದೈವ ಬೀರ್ಲಿಂಗೇಶ್ವರ. ಸೊ ಹಂಗಾಗಿ ಆತನ ಭಕ್ತರು ತುಂಬಾ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಅಂತ ಒಂದು ನಿರೀಕ್ಷೆ ಇದೆ. ಹಾಗೆ ತಮ್ಮ ಮುಖಾಂತರ ತಾವು ಬಂದಿದ್ದು ಒಳ್ಳೇದಾಯ್ತು ಅಂತ ಭಾವಿಸ್ತಾ, ಈ ಮೀಡಿಯಾ ಮುಖಾಂತರ ಯಾರಿಗೆಲ್ಲ ಈ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಗೊತ್ತಿರಲ್ವಾ, ತಾವೆಲ್ಲರೂ ದಯಮಾಡಿ ನಿಟ್ಟೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಮತ್ತೆ ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಪ್ರಕಾಶ್ ಕೋಳಿವಾಡರವರಾಗಿರ್ಬೋದು, ಮತ್ತೆ ಆರ್ ಶಂಕರ್ ಸರ್ ಆಗಿರ್ಬೋದು, ಅಥವಾ ತಾಲೂಕು ಅಧ್ಯಕ್ಷ ಆಗಿರ್ಬೋದು, ಕುರುಬ ಸಮಾಜದ ಪ್ರತಿಯೊಬ್ಬ ಮುಖಂಡರು ಸಹ, ಈ ಊರವ್ರು ಅಲ್ಲದೆ ಇದ್ರು ಸಹ ಈ ನನ್ನೂರು ಕಾರ್ಯಕ್ರಮ ಅನ್ನೋ ಒಂದು ಗಟ್ಟಿ ನಿರ್ಧಾರವನ್ನು ತಗೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ತುಂಬಾ ಬೆನ್ನೆಲುಬಾಗಿ ತಾವೆಲ್ಲರೂ ನಿಂತಿದ್ದೀರಾ. ಜಾತ್ಯತೀತವಾಗಿ ಈ ಕಾರ್ಯಕ್ರಮ ಮಾಡ್ತಿದ್ದೀರಾ. ತಮ್ಮೆಲ್ಲರಿಗೂ ತುಂಬುವುದಾದ ಅನಂತ ಧನ್ಯವಾದಗಳು. ನಿಟ್ಟೂರು ಗ್ರಾಮಸ್ಥರ ಮೇಲೆ ಆ ಬೀರ್ಲಿಂಗೇಶ್ವರನ ಆಶೀರ್ವಾದ ಇದೇ ರೀತಿ ಇರಲಿ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಧಾರ್ಮಿಕ ಕಾರ್ಯಗಳನ್ನ ನಡೆಸೋದಕ್ಕೆ ಯಾವುದಾದ್ರೂ ವಿಶೇಷ ಗ್ರಾಮಗಳಲ್ಲಿ ನಾನು ಕೆಲವೊಂದು ಹೆಸರುಗಳನ್ನ ಹೇಳ್ಬೇಕು ಅಂದ್ರೆ ಅದು ಕೋಣಂತಲ್ಲಿ ಮತ್ತು ನಿಟ್ಟೂರು ಗ್ರಾಮ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆ ಅಂದ್ರೆ ಇವತ್ತಿನವರೆಗೂ ಮೇಡಮ್ ನಿಟ್ಟೂರಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ನನ್ನ ಏಜಿಗೆ, ನಾನು 36 ವರ್ಷದಲ್ಲಿ ಒಂದೇ ಒಂದು ಕಾರ್ಯಕ್ರಮ ನಾನು ಫೇಲರ್ ಆಗಿರೋದು ನೋಡಿಲ್ಲ. ಯಾಕೆ ಅಂದ್ರೆ ಈ ಊರಿನಲ್ಲಿ ಇರ್ತಕ್ಕಂಥ ಒಗ್ಗಟ್ಟು ಆ ರೀತಿ ಇದೆ. ಅದಕ್ಕೆ ನಾನು ಹೆಮ್ಮೆಯಿಂದ ಅವರೆಲ್ಲ ಊರಿನ ಗ್ರಾಮಸ್ಥರಿಗೆ ಧನ್ಯವಾದ ತಿಳಿಸ್ತೀನಿ. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದ್ರೆ ಮೇಡಮ್, ಈಗ ಒಂದೊಂದು ದೇವ್ರನ್ನ ನೋಡಕ್ಕೆ ಒಂದೊಂದು ಊರಿಗೆ ಹೋಗ್ಬೇಕಾಗುತ್ತೆ. ಎಷ್ಟೋ ವರ್ಷಗಳು ಬೇಕಾಗುತ್ತೆ ಒಂದು ಊರಲ್ಲಿ ಇರ್ತಕ್ಕಂಥ ದೇವ್ರ ನೋಡಕ್ಕೆ. ಈ ಊರಲ್ಲಿ ಏನ್ ಮಹತ್ವದ ಕಾರ್ಯ ನಡೀತಿದೆ ಅಂದ್ರೆ 21 ಗ್ರಾಮಗಳಲ್ಲಿ ಇರ್ತಕ್ಕಂಥ ವಿಶೇಷ ಭಕ್ತಿ ಪೂರ್ವಕವಾಗಿ ಪೂಜೆ ಮಾಡ್ತಕ್ಕಂಥ 21 ದೇವರುಗಳನ್ನು ಸಹ ಇಲ್ಲಿ ಕರೆಸ್ತಕ್ಕಂಥ ಕಾರ್ಯ ಮಾಡ್ತಿದ್ದಾರೆ. ಅದ್ರ ಜೊತೆಲಿ ಆ 21 ದೇವರುಗಳ ಉತ್ಸವ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ಇಡೀ ಗ್ರಾಮದಲ್ಲಿ ನಡೀತಾ ಇರ್ತದೆ. ದಯಮಾಡಿ ತಾವೆಲ್ಲರೂ ಭಕ್ತರು ಇವತ್ತು ಸಂಜೆ 18ನೇ ತಾರೀಕು 4ನೇ ತಿಂಗಳು ಇವತ್ತು ಸಂಜೆ ದಯಮಾಡಿ 8 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಸುಮಾರು ಬೆಳಗಿನ ಜಾವದವರೆಗೂ ಈ ಮೆರವಣಿಗೆ ಕಾರ್ಯಕ್ರಮಗಳು ನಡೆಯುತ್ತೆ. ಯಾರೆಲ್ಲ ಭಕ್ತಾದಿಗಳಿದ್ದೀರಾ ತಾವೆಲ್ಲ ದಯವಿಟ್ಟು ಬಂದು ಭಾಗವಹಿಸಿ ಈ ನಿಟ್ಟೂರಿನಲ್ಲಿ ಗ್ರಾಮದಲ್ಲಿ ನನ್ನ ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮನ ತಾವೆಲ್ಲರೂ ಯಶಸ್ವಿ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡ್ಕೊಡ್ತೀವಿ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಇವತ್ತು ಶ್ರೀ ಬೀರ್ಲಿಂಗೇಶ್ವರ ದೇವಸ್ಥಾನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಅಂತಂದ್ರೆ ಇಡೀ ನಮ್ಮ ರಾಣೆಬೆನ್ನೂರು ತಾಲೂಕಿನ ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಎಲ್ಲ ಮುಖಂಡರ ಮತ್ತು ಈ ಒಂದು ಎಲ್ಲರ ನಾಡಿನ ಜನತೆಯ ಹರ್ಷದ ಹಬ್ಬ ಅಂತಂದ್ರೆ ತಪ್ಪಾಗಲಾರದು. ಈ ಸುವರ್ಣ ಮಹೋತ್ಸವದ ಹಬ್ಬದ ಉದ್ದೇಶ ಏನಂತಂದ್ರೆ ಈ ನಿಟ್ಟೂರು ಗ್ರಾಮದಲ್ಲಿ ಇರ್ತಕ್ಕಂತಹ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದ್ರೆ ಈ ನಿಟ್ಟೂರು ಗ್ರಾಮದಲ್ಲಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ವಿಜೃಂಭಣೆಯಿಂದ ನಡೀಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ನಿಟ್ಟೂರು ಗ್ರಾಮದ ಎಲ್ಲ ಗುರು ಹಿರಿಯರು, ಈಗ ಅನ್ನದಾನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಂಜಯ್ಯ ಚೌಡಿಯವರು ಹಾಗೂ ನಂದೇಳಿ ಶಿವಣ್ಣವರು, ಗಂಗಾಧರಣ್ಣವರು ಮತ್ತು ಇನ್ನಿತರೆ ಇರತಕ್ಕಂಥ ಎಲ್ಲ ದಾನಿಗಳ ಸಹಕಾರ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡಲಿಕ್ಕೆ ಪ್ರತಿಯೊಬ್ಬರು ಕೂಡ ಮನೆಯಿಂದ ವಾಲಂಟಿಯರ್ ಆಗಿ ತಮ್ಮ ಪ್ರತಿಯೊಂದು ಯಾವುದೇ ಕೆಲಸ ಇದ್ರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಂಕಣಬದ್ಧವಾಗಿ ನಿಂತುಕೊಂಡು ಒಂದು ತಿಂಗಳ ಗಂಟಲೆ ಪ್ರತಿಯೊಬ್ಬರು ಕೋಣಂತಲಿ ಮತ್ತು ನಿಟ್ಟೂರು ಗ್ರಾಮದ ಜನರು ಪ್ರತಿಯೊಬ್ಬರು ಕೂಡ ನಮ್ಮ ಮನೆ ಕೆಲಸ ಅಂತಂದು ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ನಿಟ್ಟೂರು ಗ್ರಾಮದ ಗುರು ಹಿರಿಯರಿಗೂ ಮತ್ತು ಇಲ್ಲೆಲ್ಲ ಸೇರಿರ್ತಕ್ಕಂಥ ಸುತ್ತಮುತ್ತ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಮತ್ತು 21 ಗ್ರಾಮಗಳಿಂದ 21 ಶ್ರೀ ಬೀರ್ಲಿಂಗೇಶ್ವರ ದೇವರು ಎಲ್ಲ ದೇವರುಗಳು ಇವತ್ತು ನಿಟ್ಟೂರು ಗ್ರಾಮದಲ್ಲಿ ನೆಲೆಸಿದ್ದಾವೆ. ಈ ಒಂದು ಪವಿತ್ರವಾಗಿರ್ತಕ್ಕಂಥ ಈ ನೆಲದ ಮೇಲೆ ಎಲ್ಲ ದೇವರ ಪಾಲಿಕೆ ಉತ್ಸವದ ಮೂಲಕ ಈ ಪವಿತ್ರವಾಗಿರ್ತಕ್ಕಂಥ ಈ ಮಣ್ಣಿನ ಒಂದು ಶಕ್ತಿ ಇಲ್ಲಿಂದ ಇನ್ನೂ ವಿಜೃಂಭಣೆಯಾಗಿ ಹೆಚ್ಚಾಗಲಿ ಅಂತಕ್ಕಂಥ ಈ ಸಲದ ಮಹೋತ್ಸವ ಬೀರ್ಲಿಂಗೇಶ್ವರ ದೇವಸ್ಥಾನದಾಗ ನಾವು ಇಟ್ಕೊಂಡವಿ ಅಂದ್ರೆ ಇಡೀ ಜಿಲ್ಲಾ ಇರ್ಬೋದು, ತಾಲೂಕು ಇರ್ಬೋದು, ಅನ್ನ ಹಾಕಾಕ ನಿಟ್ಟೂರು ಮುಂದೆ ಯಾವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಒಗ್ಗಟ್ಟು ಈಗೇನು ಇರ್ತಾವಲ್ಲ ಇದೇ ಸೇಮು ಇತ್ತು ಅಂದ್ರೆ ಇಡೀ ಸರ್ಕಾರ ನಮ್ಮ ಮನೆ ಬಾಗಿಲಿಗೆ ಬರ್ತೈತೆ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ನಾವು ರೈತರೆಲ್ಲರೂ ಒಕ್ಕಟ್ಟಿದ್ವಿ ಅಂದ್ರೆ ಏನು ಕೆಲಸನೂ ಮಾಡ್ಬೋದು, ಅದು ಇದು ಅಂತ ಏನಲ್ಲ. ಅದಕ್ಕೆ ಜನರೆಲ್ಲರೂ ನಿಮ್ಮ ಸಹಕಾರ ಸಂಘ ಸಂಸ್ಥೆ ಇರ್ಬೋದು. ಇಡೀ ರಾಣೆಬೆನ್ನೂರು ತಾಲೂಕಿನಾಗ CM ಬರ್ತಾನ ನಮ್ಮ ಹಳ್ಳಿಗೆ ಇವತ್ತು 35-40 ಮಂದಿ ಹೋಗಿ
ಬೆಂಗಳೂರಿಗೆ ಕರೆದ್ರೆ ಒಂದೇ ಮಾತಿಗೆ ನಾವು ಬರ್ತೇವೆ ಅಂತ ಹೇಳಿದ್ರು ಅವರು. ಯಾಕಂದ್ರೆ ನಿಟ್ಟೂರು ನೋಡ್ಬೇಕು, ಬೀರಲಿಂಗೇಶ್ವರ ದೇವಸ್ಥಾನ ನೋಡ್ಬೇಕು ಅನ್ನೋ ಅಭಿಮಾನ ಅವರಲ್ಲಿತ್ತು. ಅದಕ್ಕೆ ಆರ್ ಶಂಕರ್ ಹೇಳಿದ್ರು. ಆರ್ ಶಂಕರ್ ಏನಂದ್ರು, ಕಾಯಿಮಿಲಿ ಸೋಮರಿಗೆ ಫೋನ್ ಹಚ್ಚಿ ಕೊಟ್ಟು ಮತ್ತೇನ್ರಿ ಹಿಂಗಂತ ಅಂದರು. ಆತು ಡೇಟ್ ಬರ್ಕಂತ ಅವತ್ತೇ ಹೇಳಿದ್ರು. ಯಾರು CM ಸಿದ್ದರಾಮಯ್ಯರು. ನಾನು ಅಲ್ಲಿ ಓದಿ PSI ನಮಗೆ ಏನೋ ಒಂದು ಎದಕ್ಕೆ ಬಗ್ಗೆ ಹೇಳಿದ್ರು ಅವರು. ಯಾಕ್ರಿ ನಾವು 300 ಕಿಲೋಮೀಟ್ರಿಂದ ಬಂದು CM ಕೂಡಿ ಭೇಟಿಯಾಗಿ ನಾವು ನಿಟ್ಟೂರಿಗೆ ಕರ್ಬೇಕಂತ ಮಾಡಿದ್ವಿ ಅನ್ನೋದಕ್ಕೆ ಸಿದ್ದರಾಮಯ್ಯರ ಯಾಕಪ್ಪ ನೀನು ಅಲ್ಲಿ ದಾಂಡಿ ಮಾಡ್ತೀವಿ ಬಾ ಇಲ್ಲೇ ನಾವು ಬರ್ತೇವೆ, ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಅವತ್ತು ನಮ್ಗೆ ಹೇಳಿದ್ದು ಭಾಳ ಹೆಮ್ಮೆ ಐತಿ. ಆದ ಕಾರಣದಿಂದ ರೈತರೆಲ್ಲರೂ ಏನೇ ಬರಲಿ ನಿಟ್ಟೂರಾಗ ಒಂದು ಕೆಲಸ ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ಜನರಲ್ಲಿ ಒಕ್ಕಟ್ಟಾದ್ರೆ ನಿಮ್ಮನ್ನ ಯಾರು ಏನೂ ಮಾಡೋಕ್ಕಾಗಲ್ಲ ಸರ್ಕಾರದವರು. ಆ ಒಗ್ಗಟ್ಟು ಇರಲಿ ಅಂತ ನನ್ನ ಅಭಿಪ್ರಾಯ. ಎಲ್ಲ ನನ್ನ ಅನ್ನದಾತ ಬಂಧುಗಳಿಗೆ ಇವತ್ತು ನಾಳೆ 8 ಗಂಟೆ ಮುಟ್ಟನು ಅನ್ನದಾತ ಐತಿ, ಅನ್ನದ ದಾಸೋಹ ಐತಿ. ಆದ ಕಾರಣದಿಂದ ಸೋಮೋತ್ಸವ ಎಲ್ಲರ ಕಾರ್ಯಕ್ರಮದಲ್ಲಿ ಭಾಗಗೊಂಡು ಯಶಸ್ವಿಗೊಳಿಸಬೇಕಂತ ನನ್ನ ಅಭಿಪ್ರಾಯ. ಬರಮಾಡಿಕೊಂಡು ಹೋಗಿ ಅಲ್ಲಿ ಮುಖ್ಯಮಂತ್ರಿಗಳು ಭೇಟಿಯಾಗಿ ಅವರು ನಮ್ಮ ಬೀರಲಿಂಗೇಶ್ವರನ ಕೃಪೆ ಅವರ ಮುಂದೆ ಎಲ್ಲ ಹೇಳಿದ್ವಿ. ಒಂದೇ ಮಾತಿಗೆ ಅವರು ನಮಗೆ ಬರೋಕ್ಕೆ ದಾರಿ ಕೊಟ್ಟರು. ಅಂದಿನಿಂದ ನಾವು ಈಗ ಒಂದು ವಾರದ ದಿವಸ ಎಲ್ಲ ಕಾರ್ಯಾಚರಣೆಗಳ ಎಲ್ಲ ಊರ ಗ್ರಾಮಸ್ಥರು ಕೂಡಿ ಅದ್ದೂರ್ಯದಿಂದ ಮಾಡೋಕ್ಕೆ ಪ್ರಾರಂಭ ಮಾಡೀವಿ. ಆಮೇಲೆ ಬೀರಲಿಂಗೇಶ್ವರ ಬೇರೆ ಊರಿಂದ 21 ದೇವತೆಗಳು ಬಂದು ಇಲ್ಲಿ ಅವರ ಮೆರವಣಿಗೆ ಸುವರ್ಣ ಮಹೋತ್ಸವಕ್ಕೆ ಅವರ ಮೆರವಣಿಗೆ ವಿಜೃಂಭಣೆಯಿಂದ ಸಾಗ್ತತಿ. ಅದೇ ಪ್ರಕಾರ ನಾಳೆ ನಮ್ಮ CM ಕಾರ್ಯಕ್ರಮನು ಇವತ್ತು ನಾಳೆ ಒಳ್ಳೆಯ ವಿಜೃಂಭಣೆಯಿಂದ ಸಾಗಲಿ ಎಂದು ನಾನು ಇಡೀ ಹಾವೇರಿ ಜಿಲ್ಲೆ ಜನರಿಗೆ ಶುಭ ಹಾರೈಸ್ತೇನೆ. ಒಳ್ಳೆಯದಾಗಲಿ ಅಂತ. 50 ವರ್ಷದ ಸುವರ್ಣೋತ್ಸವಕ್ಕೆ ಇವತ್ತು ಸಣ್ಣ ಪ್ರಮಾಣದಲ್ಲಿ ಮಾಡಬೇಕಂತ ಕಾರ್ಯಕ್ರಮ ಇರ್ತದೆ. ಇವತ್ತು ತಾಲೂಕಿನ MLA ಕರೆಸ್ಬೇಕು ಅಂದದ್ದು ಇವತ್ತು ರಾಜ್ಯದ ಮುಖ್ಯಮಂತ್ರಿನೂ ಕರೆಸೋಂಥ ವ್ಯವಸ್ಥೆ ಆಗೈತಿ. ಇದು ಸಣ್ಣ ಪ್ರಮಾಣದಲ್ಲಿ ಆಗಂತ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀವಿ. ಇವತ್ತು ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಗೊಳಿಸ್ಬೇಕಂತ ಎಲ್ಲ ಸಮಾಜದವರಿಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೇವೆ.